ಸೊ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ವ್ಲಾಗ್. ಸೊ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ಬೆಳಿಗ್ಗೆನೇ ಎದ್ದು ನಾವು ಎಲ್ಲೋ ಹೋಗ್ತಾ ಇದ್ದೀವಿ. ಎಲ್ಲೋ ಅಂತ ಹೇಳಿದ್ರೆ ನೀವು ಮದುವೆ ವ್ಲಾಗ್ಸ್ ಎಲ್ಲ ನೋಡಿದ್ರಲ್ವಾ. ಸೊ ಇವತ್ತು ನರ್ವಿ ಇದೆ, ಮೀನ್ಸ್ ಬೀಗರ ಔತಣ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಒಂದು 10 o'clockಗೆ ಬಿಡ್ತಾ ಇದ್ದೀವಿ ಮನೇನ. ಸೊ ಯಾಕೆ ಅಂತ ಹೇಳಿದ್ರೆ, ನರ್ವಿ ಇಟ್ಕೊಂಡಿರೋದು ಹುಡುಗಿ ಕಡೆ. ಸೊ ಹುಡುಗನ ಕಡೆಯವರು ಮದುವೆ ಮಾಡಿದ್ರು, ಹಾಗಾಗಿ ಹುಡುಗಿ ಕಡೆಯವರು ಇವಾಗ ನರ್ವಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ನರ್ವಿಗೆ ಹೋಗ್ತಾ ಇದ್ದೀವಿ. ಮದುವೆಗೆ ಹೋಗಿದ್ವಲ್ಲ, ನರ್ವಿಗೂ ಹೋಗಲೇಬೇಕಲ್ವ. ಸೊ ಇದು ಬೆಳಗ್ಗೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನಾನು. ಇಂಟ್ರಡಕ್ಷನ್ ಕೊಡು ಅಂತ ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಇಂಟ್ರಡಕ್ಷನ್ ಕೊಡು. ಫೋಕಸ್ ಚೆನ್ನಾಗಿ ಗೊತ್ತಾಯ್ತಿಲ್ಲ ಅಂತ ನಾನು ಹಿಂಗೆ ಸೊ ಹೋಗ್ತಾ ಹೂವು ತೊಗೊಂಡು ಮದ್ದೂರ ಹತ್ರ ಒಂದೆರಡು ಮಾರು ದೇವಸ್ಥಾನಕ್ಕೆ ಬೇಕಂತ ಹೇಳ್ಬಿಟ್ಟು ಹೂವು ತೊಗೊಂಡು ಸ್ವಲ್ಪ ಸ್ವೀಟ್ಸು ಮತ್ತು ಚೋಚ ತೊಗೊಂಡು ಹೋಗ್ತಾ ಇದ್ವಿ ಮದ್ದೂರ ಹತ್ರ ಇನ್ನು ಕ್ರಾಸಿಂಗ್ ಹೋಗಬೇಕು. ಅವಾಗೊಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಅಂತಂದರೆ ಒಂದು ಲೇಡಿ ಗಾಡಿ ಓಡಿಸ್ಕೊಂಡು ಹೋಗ್ತಾಯಿದ್ರು. ಆ್ಯಕ್ಚುಲಿ ನಾನು ಆ ವಿಡಿಯೋನ ಹಾಕಿ 3 ಸಲ ಡಿಲೀಟ್ ಆಗಿದೆ ನಂದು ವಿಡಿಯೋ ಅದು. ಸೊ ಅದು ಹಾಕಬಾರ್ದಂತೆ ವಿಡಿಯೋ, ಹಾಗಾಗಿ ಡಿಲೀಟ್ ಮಾಡಿ ಮತ್ತೆ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಏನಾಯಿತು ಅಂತ ಹೇಳ್ತೀನಿ. ಸೊ ಒಂದು ಸ್ಕೂಟಿ ನಮ್ಮ ಮುಂದೆ ಪಾಸ್ ಆಯ್ತಾಯಿತ್ತು. ನಾವು ಹಿಂದೆಗಡೆ ಬರ್ತಾಯಿದ್ದೋ. ಒಂದು ಹುಡುಗಿ, ಅದರಲ್ಲಿ ಮೀನ್ಸ್ ಸ್ಕೂಲ್ ಟೀಚರ್ ಅಂತೆ ಅವರು, ಹೆಡ್ಫೋನ್ ಹಾಕ್ಕೊಂಡು ಗಾಡಿ ಓಡಿಸ್ತಾಯಿದ್ರು. ಸರಿನಾ, ಕಂಟಿನ್ಯೂ ಮಾಡ್ತೀನಿ. ಸ್ಮೈಲ್ ಕೊಡು ಬಾವ. ಇವಾಗೆಲ್ಲ ಆಯ್ ಅಂತಾರೆ. ಐಶುನ ಇವಳ ಆಯ್ ಅಂತಾರೆ ಇವಾಗ. ಏನು ಇಲ್ಲಿ ನಾನು ಈ ಕಡೆ ಕ್ಯಾಮ್ರಾ ಹಿಡ್ಕೊಂಡಿದ್ದೀನಿ. ಕೈ ತೆಗಿದ್ಬೇಡ್ವಾ? Hello. Hi. How are you? ಮಾಮ ಕಾಣಿಸ್ತಾ ಇಲ್ಲ ಮಾಮ. ಏನಾಯ್ತು ಏನ್ ಮಾಡ್ಬೇಕು? ಬಾರೆ, ನಿನ್ಗೆ 2 ಫೋಟೋ ತಗೊಡ್ತೀನಿ. ಏನಾಯ್ತು? ಯಾರಿಗೆ ಮಾಡ್ಬೇಕು? ಇದ್ರಲ್ಲಿ ಮಾಡು. ನಾನು ಕೇಳಲ್ಲ, ನಾನೇ ಕೇಳಿ. ಏನು? ಸೊ ನಮ್ಮ ಅಕ್ಕನ ಮನೆ ಹತ್ರ ಬಂದ್ವಿ. ನಮ್ಮ ಅಕ್ಕವರು ದೇವಸ್ಥಾನದ ಹತ್ರ ನರ್ವಿ ಮಾಡ್ತಾ ಇರೋದು. ಈಗ ಎಲ್ಲರೂ ಸೇರಿದ್ದೀವಿ ಅಂತಂದರೆ ಒಂದು ಡಿಸ್ಕಷನ್ ಆಗಲೇಬೇಕಲ್ವಾ. ಸೊ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಲ್ಲಿ ಏನು ಎತ್ತ ಅಂತೇಳಿ. ಸೊ ನಮ್ಮ ಹುಡುಗಿಯವರು ಇಲ್ಲಿದ್ದಾರೆ. ಬಾರೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಚೆನ್ನಾಗಿ ಕಾಣಿಸ್ತಾ. ಬಾರೆ ಬಿಡೋ ಪ್ರಾಣಿ. ಸೊ ನನಗೆ ಸೆಕೆ ಆಗ್ತಿತ್ತು ಅಂತ ಹೇಳಿ ತಲೆ ಎಲ್ಲ ಎತ್ತಿ ಹೂವು ಮುಡ್ಕೊಂಬಿಟ್ಟೆ. ನಂದು ಒಂದು ಸೆಲ್ಫಿ ತೆಗಿ ಅಂತ ನಮ್ಮ ಅಣ್ಣನ ಮಗಳು ಬಂದ್ಲು. ಸೊ ಏನಾಯಿತು ಅಂತಂದರೆ, ಇಲ್ಲಿ ಪ್ರಸಾದಕ್ಕೆಲ್ಲನೂ ಪಂಚಾಮೃತ ಎಲೆ, ಹೂವು, ಅಡಿಕೆ ಬಂದವ್ರಿಗೆ, ಗಂಡನ ಕಣೆಯವ್ರು ಬರ್ತಾರಲ್ವ, ಸೊ ಅವ್ರಿಗೆ ಜ್ಯೂಸು ಮತ್ತು ಪಂಚಾಮೃತ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸೊ ಏನಾಯಿತು ಆಕ್ಸಿಡೆಂಟ್ ಅಂತ ಹೇಳಿದ್ರೆ, ಮುಂದೆ ಹೋಗ್ತಾಯಿದ್ರು, ಹೆಡ್ಫೋನ್ ಹಾಕ್ಕೊಂಡಿದ್ರು. ಅವರು ಮಾತಾಡ್ಕೊಂಡು ಯಾವ ಕಡೆಗೋ ಹೋಗ್ತಾಯಿದ್ರು. ಹೆಂಗೆ ಬಿದ್ದರು ಅಂದಾಗ ಗ್ಲಾಸ್ ಹಾಕ್ಕೊಂಡಿದ್ರು, ಅವರು ಕನ್ನಡಕ ಹಾಕ್ಕೊಂಡಿದ್ರು ಲೇಡಿ. ಕೆಳಗಡೆ ಸೊ ಬಿದ್ದಿದ ತಕ್ಷಣ ಅವರು ಗ್ಲಾಸ್ ಏನು ಹಾಕ್ಕೊಂಡಿದ್ರು, ಅದ್ರ ಪಟ್ಟಂತ ಗ್ಲಾಸ್ ಹೊಡೆದು ಅದು ಪೂರ ಒಂದಷ್ಟು
ಅಷ್ಟು ಹಣೆ ಓಪನ್ ಆಗೋಯ್ತು ಮತ್ತು ಕಣ್ಣಿಗೆ ಬಿದ್ದುಬಿಡ್ತು. ಅವ್ರ ಪ್ರಜ್ಞೆ ತಪ್ಪೋಗ್ಬಿಟ್ರು. ಅಷ್ಟರಲ್ಲಿ ನಾವು ಹಿಂದೆ ನೋಡ್ದಂಗೆ ಬಿದ್ದುಬಿಟ್ಲು ಆ ಹುಡುಗಿ, ಆ ಹೆಂಗಸು. ಏನಾಯಿತು ಅಂತ ಹೇಳ್ಬಿಟ್ಟು ಪಟ್ಟಂತ ಹರೀಶ ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿ ನೋಡಿದ್ರೆ ಫುಲ್ಲು ಪ್ರಜ್ಞೆ ತಪ್ಪೋಗ್ಬಿಟ್ಟವಳೆ. ಅವಳು ಬಿದ್ನಲ್ಲ ಅನ್ನೋ ಒಂದು ಟೆನ್ಷನ್ಗೆ ಪ್ರಜ್ಞೆ ತಪ್ಪೋಗ್ಬಿಟ್ಟವಳೆ. ಹಣೆ ಹೊಡೆದೋಯ್ತು, ಸ್ವಲ್ಪ ಕೈಕಾಲು ತುರ್ಚೋಯ್ತು, ರಕ್ತ ಮಾತ್ರ ಸಖತ್ತಾಗಿ ಹೋಗಿತ್ತು ಮಾತ್ರ. ಸೊ ಅಲ್ಲೇ ನಾನೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಇಲ್ಲಿ ಅಂತ ಹೇಳ್ಬಿಟ್ಟು, ಆ್ಯಂಬ್ಯುಲೆನ್ಸ್ ಅವ್ರಿಗೆ ಕೊಡಬೇಕಲ್ವ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಹರೀಶ ಅಲ್ಲೇ ಆ್ಯಂಬ್ಯುಲೆನ್ಸಿಗೆ ಫೋನ್ ಮಾಡಿಸ್ಬಿಟ್ಟು ಮದ್ದೂರಿಂದ ಬರುತ್ತದು ನಿಯರ್ ಅಕ್ಕಪಕ್ಕ ಎಲ್ಲಿರುತ್ತೆ ಅದು ಆ್ಯಂಬ್ಯುಲೆನ್ಸು, ಅಲ್ಲಿಂದ ಕಳಿಸ್ಕೊಟ್ರು. ಕಳಿಸ್ಕೊಟ್ಬಿಟ್ಟು ಅವ್ರು ಕ್ಲೀನಾಗಿ ಬಟ್ಟೆ ಸುತ್ತಬಿಟ್ಟು, ಟವಲ್ ಇತ್ತಲ್ಲ ಅಲ್ಲಿ ನಮ್ಮ ಕಾರಲ್ಲಿ ಒಂದು ಟವಲ್ ಇತ್ತು, ಅದನ್ನು ಕ್ಲೀನಾಗಿ ತಲೆಗೆ ಸುತ್ತಬಿಟ್ಟು ರಕ್ತ ಬರೋದು ಇದ್ದಂಗೆ ಕಟ್ಬಿಟ್ಟು ಆ್ಯಂಬ್ಯುಲೆನ್ಸಿಗೆ ಹಾಕಿ ಕಳಿಸಿದ್ವಿ. ಅವಳು ಮಾಡಿದ ಮಿಸ್ಟೇಕ್ ಏನಂತಂದರೆ ಫೋನಲ್ಲಿ ಮಾತಾಡಿಕೊಂಡು ಫೋನ್ ಹಾಕ್ಕೊಂಡು ಯಾವ ಕಡೆಗೋ ನೋಡ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ಲು. ಸೊ ಅಕಸ್ಮಾತ್ ಅವಳು ಹೆಲ್ಮೆಟ್ ಹಾಕಿದ್ದಿದ್ರೆ ಅವಳು ತಲೆಗೆ ಬಿಟ್ಟರೆ ಇನ್ನೇನು ಏಟ್ ಆಗಿರಲಿಲ್ಲ. ಪ್ರಜ್ಞೆ ತಪ್ಪೋ ಚಾನ್ಸಸ್ಸು ಕಮ್ಮಿ ಇರ್ತಿತ್ತು ಹೆಲ್ಮೆಟ್ ಏನಾದರೂ ಹಾಕ್ಕೊಂಡಿದ್ರೆ. ಅದಕ್ಕೆ ಓಡಾಡಬೇಕಾದ್ರೆ ಹೆಲ್ಮೆಟ್ನ ಯೂಸ್ ಮಾಡಿ ಗಾಡೀಲಿ ಟ್ರಾವೆಲ್ ಮಾಡಬೇಕಾದ್ರೆ ಪ್ಲೀಸ್. ನಿಮ್ಮ ನಂಬ್ಕೊಂಡು ಫ್ಯಾಮಿಲಿ ಎಲ್ಲರೂ ಇರ್ತಾರಲ್ವ, ನಂಬ್ಕೊಂಡು ನಿಮ್ಮ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು, ಸ್ಕೂಲ್ ಟೀಚರ್ ಅಂತೆ ಅದೂ ಅವರು ಅಕ್ಕಪಕ್ಕ ಹೇಳಿದ್ರಲ್ವ, ಅವ್ರು ನೋಡಿ ನಮಗೆ ಗೊತ್ತು ಅಂತ ಹೇಳಿದ್ರಲ್ವ, ಅವ್ರು ಹೇಳಿದ ಪ್ರಕಾರ ಅವರು ಸ್ಕೂಲ್ ಟೀಚರ್ ಅಂತೆ. ಸೊ ಗಾಡಿ ಓಡಿಸ್ಬೇಕಾದ್ರೆ ಪ್ಲೀಸ್ ಗಾಡಿ ಓಡಿಸ್ತಾರೋ ಗಮನ ಮಾತ್ರ ಇರಲಿ, ಮುಂದೆಗಡೆ ಏನು ಬರ್ತಾಯಿದೆ ಹೋಗ್ತಾಯಿದೆ ಅನ್ನೋದ್ರ ಗಮನ ಮಾತ್ರ ಇರಲಿ. ಹೆಲ್ಮೆಟ್ ಹಾಕ್ಕೊಂಡು ಟೂ ವೀಲರ್ನ ಓಡಿಸಿ. ಇಲ್ಲೆಲ್ಲ ಮುದ್ದೆಗೆ ರೆಡಿ ಮಾಡಿ ಊರವರೇ ಮಾಡಿದ್ರು, ಮೀನ್ಸ್ ನಮ್ಮ ಭಾವನ ಅಣ್ಣ ತಮ್ಮ ಅವರೆಲ್ಲ ಇರ್ತಾರಲ್ಲ ಅವರೇ ನಿಂತ್ಕೊಂಡು ಅರೌಂಡ್ 1 ಕ್ವಿಂಟಾಲ್ ಮಟನು 1 ಕ್ವಿಂಟಾಲ್ ಚಿಕನ್ನು, ಅದು ಸಾಲಿಲ್ಲ ಗೈಸ್, ಅಷ್ಟು ಜನ ಸೇರಿದರು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಗಂಡನ ಕಡೆಯವ್ರು ಬಂದಿದ ತಕ್ಷಣ ನಾವೇನು ಅಡುಗೆ ಮಾಡಿದ್ವಿ, ನೈವೇದ್ಯ ಮಾಡಿದ್ವಿ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ, ಗಂಡು ಕೈಲೆಲ್ಲ ಪೂಜೆ ಮಾಡಿಸಿ, ಈಚೆ ಒಂದು ದೇವರಿದೆ ಒಳಗಡೆ. ಇವಾಗ ನೋಡಿ ನೀವು ಒಳಗಡೆ ಇರೋದು ದೇವರು ಬೇರೆ, ಈಚೆ ಒಂದು ದೇವರಿದೆ, ಅಲ್ಲಿಗೂ ಪೂಜೆ ಮಾಡಿಸಿ ಊಟಕ್ಕೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಗಂಡು ಹೆಣ್ಣು ಯಾವ ಥರ ಇದ್ದಾರೆ, ನನಗೇನೋ ಜೋಡಿ ಚೆನ್ನಾಗೈತೆ ಅಂತ ಅನಿಸುತ್ತೆ. ಅನ್ನೋದು ಸಣ್ಣಕ್ಕೆ ಚೆನ್ನಾಗಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಊಟಕ್ಕೆ ಆಲ್ರೆಡಿ ಬಡಿಸ್ತಾ ಇದ್ದಾರೆ. 100 ಕ್ವಿಂಟಾಲ್ ಮಟನ್ ಸಾಲಿಲ್ಲ ಅಂತಂದರೆ ಗೈಸ್, 1 ಕ್ವಿಂಟಾಲ್ ಮಟನ್, 1 ಕ್ವಿಂಟಾಲ್ ಅಂದರೆ 100 kg, 100 kg ಮಟನ್ ಸಾಲಿಲ್ಲ. ಲಾಸ್ಟಲ್ಲಿ ನೀವು ನೋಡ್ತಾ ಇರ್ಬೋದು, ಬೋಟಿ ಗೊಜ್ಜು ಮುದ್ದೆ ತಿನ್ಕೊಂಡು ಬಂದಿದ್ದೀನಿ, ಮಟನೇ ಇರಲಿಲ್ಲ. ಇದು ಬಂದು ಲಾಸ್ಟಲ್ಲಿ ಶಾಸ್ತ್ರ ಮಾಡ್ತಾರಲ್ವ, ಬೀಗುತಿ ಸೀರೆ ಉಡಿಸ್ತಾರೆ ಅಂತ ಹೇಳ್ತಾರಲ್ವ. ಸೊ ನಮ್ಮ ಕಡೆ ಉಡಿಸ್ತಾರೆ ಬೀಗುತಿಗಳಿಗೆ. ಬೀಗರು ಯಾರು ಇರ್ತಾರೆ, ನಮ್ಮ ಮನೆ ಹೆಣ್ಣು ನಿಮಗೆ ತೊಗೋತಾ ಇದ್ದೀವಿ, ನಿಮ್ಮ ಮನೆ ಗಂಡು ನಮಗೆ ತೊಗೋತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಗಂಡನ ಅಪ್ಪ ಅಮ್ಮಂಗೆ ಹೆಣ್ಣಿನ ಅಪ್ಪ ಅಮ್ಮಂಗೆ ಸೀರೆ ಉಡಿಸಿ ಈ ಥರ ಶಾಸ್ತ್ರ ಮಾಡ್ತಾರೆ ನಮ್ಮ ಕಡೆ. ಸೊ ಈ ಥರ ಶಾಸ್ತ್ರ ಮಾಡಿಬಿಟ್ಟು ಮನೆಗೆ ಕಳಿಸ್ತಾರೆ. ನರ್ವಿ ದಿನಾನಾದರೂ ಮಾಡ್ಬೋದು, ಇಲ್ಲ ಅವ್ರ ಮನೆಗೆ ಊಟಕ್ಕೆ ಹೋದಾಗ ಇವಾಗ ಅವ್ರೇನು ಉಟ್ಕೊಂಡಿದ್ದಾರೆ, ಅವರು ಸೀರೆ ಇಸ್ಕೊಳ್ತಿದ್ದಾರೆ, ಇದು ನಮ್ಮ ಅಕ್ಕವ್ರು ತೆಗ್ದಿರೋದು ಅವರಿಗೆ. ನಮ್ಮ ಅಕ್ಕವ್ರು ಅವ್ರ ಮನೆಗೆ ಹೋದಾಗ ಅವರು ಅಲ್ಲೇ ಉಡ್ಸಿ ಕಳಿಸ್ತಾರೆ. ಸ್ವಲ್ಪ ತಲೆಗೆ ಕೈ ಎಣ್ಣೆ ಎಲ್ಲ ಹಾಕಿ ಏನೇನೋ ಶಾಸ್ತ್ರ ಮಾಡ್ತಾರೆ, ನಂಗೆ ಗೊತ್ತಿಲ್ಲ. 5 ಜನ ಬುತ್ತಿ ಕಟ್ದಂಗೆ ಕಟ್ತಾರೆ. ಅದು ಮುಗಿಸ್ಕೊಂಡು ನಮಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಮನೆಗೆ ವಾಪಸ್ ಬರಬೇಕಾದ್ರೆ ಇಲ್ಲಿ ಒಂದು ಕಾಫಿ ಕುಡಿಯೋಣ ಅಂತ ಒಂದು ಅಂಗಡಿ ಹತ್ರ ನಿಂತಿದ್ವಿ. ಆ ನಾಯಿ ಬಂದು ಹರೀಶನ ಹತ್ರ ನಿಂತ್ಕೊತು. ಸೊ ಹಾಗಾಗಿ ಒಂದು ಪ್ಯಾಕೆಟ್ ಬಿಸ್ಕೆಟ್ ನಾನು ನಾಯಿಗೆ ಹಾಕಿ ನಮ್ಮ ಅಮ್ಮಂಗೆ, ನಮ್ಮ ತಂಗಿಗೆ ನಿಪ್ಪಿಟ್ಟು ಮತ್ತು ಏನಂತಾರೆ ಬಿಸ್ಕೆಟ್, ಅವಾಗ ಸ್ಕೂಲ್ ಟೈಮಲ್ಲಿ ಸಿಕ್ತಿತ್ತು ಬಿಸ್ಕೆಟು, ಅದು ಬೇಕು ಅಂತ ಇದ್ರು. ಸೊ ಹಾಗಾಗಿ ಅದನ್ನು ತೊಗೊಂಡು ಕೊಟ್ಬಿಟ್ಟು ಒಂದು ಲೋಟ ಕಾಫಿ ಕುಡಿಸಿದ್ದು ಮನೆಗೆ ಬರಬೇಕಾದ್ರೆ ದಾರಿಲಿ ಒಂದು ಲೋಟ ಕಾಫಿ ಕುಡಿಸ್ಬಿಟ್ಟು ತಲೆ ನೋಡ್ತಾ ಇತ್ತು, ಸಿಕ್ಕಾಪಟ್ಟೆ. ಸೊ ಹಾಗಾಗಿ ಒಂದು ಕಾಫಿ ಕುಡ್ಕೊಂಡು ಮನೆಗೆ ಬಂದಿದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಾದರೂ ಮರಿಲೇಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ನನಗೂ ಇನ್ನೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್.